ರಾಜ್ಯದಲ್ಲೊಂದು ಭೀಕರ ಗುಂಪು ಹತ್ಯೆ ನಡೆದಿರುವಾಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ಏನನ್ನ ಸೂಚಿಸ್ತಾ ಇದೆ? ಹತ್ಯೆಯಾದವನು ಮಾನಸಿಕ ಅಸ್ವಸ್ಥ ಅನ್ನೋದು ಇವರಿಗೆ ಗೊತ್ತೇ ಆಗದಿರುವಾಗಲೂ ಪುರಾವೆನೇ ಇಲ್ಲದ ಪಾಕಿಸ್ತಾನ ಪರ ಘೋಷಣೆಯ ವಿಚಾರ ಗೃಹ ಸಚಿವರಿಗೆ ಗೊತ್ತಾಗಿದ್ದು ಹೇಗೆ? ಪೊಲೀಸರೇ ಅದನ್ನ ವದಂತಿ ನಂಬಬೇಡಿ ಅಂತ ಹೇಳಿದಾಗ್ಲೂ ಕೂಡ ಗೃಹ ಸಚಿವರು ಮಾತ್ರ ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆಗೇನೆ ಯಾಕೆ ಅಂಟ್ಕೊಂಡ್ರು? ಕೋಮುವಾದಿ ಗುಂಪುಗಳು ಯಾವ ಭಯ ಇಲ್ಲದೆ ವರ್ತಿಸುವಂತಹ ಕರಾವಳಿಯಲ್ಲಿ ಪೊಲೀಸರ ಮೇಲೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿಯಂತ್ರಣ ನಿಲ್ವಾಗಿದೆಯಾ? ಇಂತಹ ದ್ವೇಷಪೂರಿತ ಘಟನೆಗಳನ್ನು ತಡೆಯೋದಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿಫಲ ಆಗ್ತಾ ಇರೋದು ಹೇಗೆ? ತಾನು ಅಧಿಕಾರಕ್ಕೆ ಬರೋದಕ್ಕೆ ನಿರ್ಣಾಯಕ ಕೊಡುಗೆಯನ್ನ ನೀಡಿದಂತಹ ಮುಸ್ಲಿಂ ಸಮುದಾಯವನ್ನ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣವಾಗಿ ಕೈಬಿಟ್ಟಿದೆಯಾ? ಮುಸ್ಲಿಮರು ಅಂತ ಅಂದ್ರೆ ಅನ್ಯರು ಅನ್ನುವಂಥ ಭಾವನೆ ಈ ಸರ್ಕಾರದ ಮಟ್ಟದಲ್ಲಿನೇ ಆಳವಾಗಿ ಬೇರೂರಿದೆಯಾ? ಈ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರೆಲ್ಲ ನಾಪತ್ತೆ ಆಗ್ಬಿಟ್ಟಿದಾರ? ಮಂಗಳೂರಿನಲ್ಲಿ ಅಮಾಯಕ ಮಾನಸಿಕ ಅಸ್ವಸ್ಥ ಅಶ್ರಫ್ ಎಂಬಾತನ ಭೀಕರ ಗುಂಪು ಹತ್ಯೆ ನಡೆದಿರುವ ಬಳಿಕ ಎದ್ದು ಕಾಣ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ, ಮುಸ್ಲಿಮರ ಕುರಿತ ನಿರ್ಲಕ್ಷ್ಯ ಧೋರಣೆ ಎತ್ತಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅಶ್ರಫ್ ಗುಂಪು ಹತ್ಯೆಯನ್ನ ಮುಚ್ಚಿ ಹಾಕೋದಿಕ್ಕೆ ಬಿಡದೆ ನಿರಂತರ ಆ ಬಗ್ಗೆ ವರದಿ ಮಾಡ್ತಾ ಇರುವ, ಪ್ರಶ್ನೆಗಳನ್ನ ಎತ್ತುತ್ತಾ ಇರುವಂತಹ ನಿಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹಾಗೆ ಕಾಂಗ್ರೆಸ್ ಪಕ್ಷದ ಧೋರಣೆಯ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಮಂಗಳೂರಿನ ಕುಡುಪಿನಲ್ಲಿ ಮೊಹಮ್ಮದ್ ಅಶ್ರಫ್ ಅನ್ನುವಂಥ ಕೇರಳ ಮೂಲದ ಯುವಕ ಅಶ್ರಫ್ನ ಗುಂಪು ಹತ್ಯೆ ನಡೆದಿದೆ. ಆದ್ರೆ ಈ ಇಡೀ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಸರ್ಕಾರ, ಅದರ ಪೊಲೀಸರು ಹಾಗೆ ಕಾಂಗ್ರೆಸ್ ಮುಖಂಡರು ತೋರ್ತಾ ಇರುವಂತಹ ನಿರ್ಲಕ್ಷ್ಯ ನಿಜಕ್ಕೂ ಆಘಾತಕಾರಿಯಾಗಿದೆ ಮತ್ತೆ ಹಲವು ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ. ಹತ್ಯೆಯಾದ ಯುವಕ ಮಾನಸಿಕ ಅಸ್ವಸ್ಥ ಅನ್ನುವಂಥ ಸತ್ಯ ಬದಿಗೆ ಸರಿದು ಆತ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿದ್ರಿಂದ ಹತ್ಯೆ ನಡೆದಿದೆ ಅನ್ನುವಂಥ ಕೊಲೆ ಆರೋಪಿಗಳ ಸುಳ್ಳನ್ನೇ ಈಗ ಚರ್ಚೆಗೆ ತರಲಾಗಿದೆ. ಆ ರೀತಿ ಹೇಳುವಲ್ಲೇನೆ ಒಂದು ಭೀಕರ ಹತ್ಯೆಯನ್ನ ಪರೋಕ್ಷವಾಗಿ ಸಮರ್ಥಿಸುವಂತ ಧಾಟಿ ಕೂಡ ಕಾಣಿಸುತ್ತೆ. ಈ ಇಡೀ ಪ್ರಕರಣವನ್ನೇ ಮುಚ್ಚಾಕುವ, ಅದನ್ನ ಗುಂಪು ಹತ್ಯೆ ಅಂತ ಹೇಳಿದ್ರೆ ಯಾವುದೊಂದು ಸಹಜ ಸಾವು ಅನ್ನುವಂತೆ ಬಿಂಬಿಸುವಂತ ಯತ್ನ ಕೂಡ ಆಯ್ತು ಅನ್ನೋದು ಇದರಲ್ಲಿ ಬಯಲಾಗಿದೆ. ಹತ್ಯೆ ನಡೆದು ಒಂದ್ ಇಡೀ ದಿನ ಕಳೆದ್ರೂ ಕೂಡ FIR ದಾಖಲಿಸದೇ ಇದ್ದಿದ್ರೆ ಹಿಂದೆ ಇದ್ದಂತಹ ಒಂದು ವ್ಯವಸ್ಥಿತ ರಾಜಕೀಯ ಬಿಜೆಪಿ ಹೊತ್ತಿನ ರಾಜಕೀಯಕ್ಕಿಂತ ಭಿನ್ನವಾಗಿರಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿನೇ ಕಾಣಿಸಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಕೇರಳದ ವೈನಾಡ್ನಲ್ಲಿ ಮುಸ್ಲಿಮರ ಅಪಾರ ಬೆಂಬಲದಿಂದಾನೇ ಗೆದ್ದಂತಹ ಸಂಸದೆ ಪ್ರಿಯಾಂಕಾ ಗಾಂಧಿ, ಇವರೆಲ್ಲರ ವಿಚಿತ್ರ ಮೌನವನ್ನ ನೋಡಿದ್ರೆ ಇವರೆಲ್ಲ ಯಾರು ಪರ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ ನಮಗೆ. ಅಮಾಯಕ ಮಾನಸಿಕ ಅಸ್ವಸ್ಥನನ್ನ ಬಲಿ ತೆಗೆದುಕೊಂಡವ್ರು ಯಾರು ಮತ್ತೆ ಎಲ್ಲರೂ ಆ ಕೊಲೆ ಆರೋಪಿಗಳ ರಕ್ಷಣೆಗೆ ನಿಂತವ್ರ ರೀತಿಯಲ್ಲಿ ಯಾಕೆ ವರ್ತಿಸ್ತಾ ಇದ್ದಾರೆ ಅಂತ ಇವತ್ತು ನಾವು ಕೇಳಬೇಕಾಗಿದೆ. ಕೊಲೆಯಾಗಿ 2 ದಿನ ಕಳೆದ್ರು ಕೂಡ ಸುಮ್ಮನಿದ್ರು ಅಂತಂದ್ರೆ ಅಲ್ಲಿಯ ತನಕ ಮಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ರು? ಗುಂಪು ಹತ್ಯೆಗೊಳಗಾದವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ದಾನಂತ ಒಂದು ಸುಳ್ಳು ಮಾಹಿತಿ ಗೃಹ ಸಚಿವರಿಗೆ ಯಾರು ಕೊಟ್ರು? ಇದು ಕೊಲೆ ಅಂತ ಪೊಲೀಸರು ಹೇಳಿದ್ದೆ 2 ದಿನದ ಬಳಿಕ. ಹೀಗಿರುವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆತ ಹೇಳ್ದ ಅನ್ನೋದು ಹೇಗೆ ಹುಟ್ಕೊಳ್ತು? And also his identity has not been known, whether he has come from outside the state or within the state. I was told, it's just a report, that this individual was shouting Pakistan Zindabad and things like that when there was a cricket match going on. ಕೊಲೆಯಾಗಿ 3 ದಿನಗಳವರೆಗೂ ಕೊಲೆಯಾದವನು ಮಾನಸಿಕ ಅಸ್ವಸ್ಥ ಅಂತ ಗೊತ್ತಾಗದ ಪೊಲೀಸರಿಗೆ ಹಾಗೆ ಗೃಹ ಸಚಿವರಿಗೆ ಆತ ಯಾವ ಘೋಷಣೆಯನ್ನ ಕೂಗುದ ಅಂತ ಕರಾರುವಕ್ಕಾಗಿ ಗೊತ್ತಾಗಿದ್ದು ಹೇಗಾಗಾದ್ರೆ? ಎಲ್ಲ ಉತ್ತರ ಪ್ರದೇಶ, ರಾಜಸ್ಥಾನದಲ್ಲಿ ನಡೀತಾ ಇದ್ದಂತಹ ಗುಂಪು ಹತ್ಯೆ ಈಗ ಮಂಗಳೂರಿಗೂ ಕಾಲಿಟ್ಟಿದೆ. ಸುಮಾರು 30 ಮಂದಿ ಸಂಘ ಪರಿವಾರದ ಕಾರ್ಯಕರ್ತರ ಗುಂಪೊಂದು ಕೇರಳದ ಮಾನಸಿಕ ಅಸ್ವಸ್ಥ ಯುವಕ ಅಶ್ರಫ್ನನ್ನ ಹಾಡ ಹಗಲೆ ಎಲ್ಲರೆದ್ರೆ ಬರ್ಬರವಾಗಿ ಥಳಿಸಿ ಕೊಂದು ಹಾಕಿದೆ. ಆತ ಮಾನಸಿಕ ಅಸ್ವಸ್ಥನಾಗಿದ್ದಾನಂತ ವಿಷಯವನ್ನ ಶವ ತೆಗೆದುಕೊಂಡು ಹೋಗೋದಿಕ್ಕೆ ಬಂದಂತ ಆತನ ಸಹೋದರ ಹೇಳಿದ್ದಾನೆ. ಇಲ್ಲಿ ಮುಖ್ಯವಾಗಿ ಸುಮಾರು 2 ದಿನಗಳ ಕಾಲ ಈ ಸಾವನ್ನ ಗುಂಪು ಹತ್ಯೆ ಅಂತ ಒಪ್ಕೊಳ್ಳೋದಿಕ್ಕೆ ಸ್ವತಃ ಪೊಲೀಸರೇ ಸಿದ್ಧರಿರಲಿಲ್ಲ. ಪೊಲೀಸ್ ಇಲಾಖೆಯಿಂದಾನೇ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತು. ಸ್ಥಳೀಯರೇ ಇದು ಗುಂಪು ಹತ್ಯೆ, ನಾವು ಆರೋಪಿಗಳನ್ನ ಗುರುತಿಸಬಲ್ಲೆವು ಅಂತ ಹೇಳ್ತಾ ಇರುವಾಗ್ಲೂ ಕೂಡ ಪೊಲೀಸರು ಮಾತ್ರ ಏನೂ ಆಗ್ಲೇ ಇಲ್ಲ ಅನ್ನುವಂತೆ ಸುಮ್ಮನಿದ್ರು. ಗುಂಪು ಹತ್ಯೆ ನಡೆದಿರೋದ್ರ ಕುರಿತು ಪೊಲೀಸ್ ಕಮಿಷನರ್ ಅವರಲ್ಲಿಯೂ ಕೂಡ ಕೇಳಿದ್ರು. ಅದನ್ನ ಅವರು ವದಂತಿ ಅಂತ ತಳ್ಳಿ ಹಾಕ್ತಾನೆ 36 ತಾಸುಗಳ ಕಾಲ ಮೌನವಾಗಿದ್ರು. ಅಶ್ರಫ್ ಮೇಲೆ 16 ಜನ ಹೊಡೆದಿರುವಂತ ಯಾವುದೇ ಕುರುಹೇ ಇಲ್ಲ ಅನ್ನುವಂತ ಒಂದು ಹಸಿ ಸುಳ್ಳು ತೇಲಿಸಿ ಬಿಡ್ಲಾಯ್ತು. ಕುಡುಪು ಸಾಮ್ರಾಟ್ ಮೈದಾನದಲ್ಲಿ ಏಪ್ರಿಲ್ 27ರಂದು ಮಧ್ಯಾಹ್ನ 3 ಗಂಟೆ ಹೊತ್ತಿನಲ್ಲೇ ಅಪರಿಚಿತನೊಬ್ಬನ ಗುಂಪು ಹತ್ಯೆ ನಡೆದಿರುವಂತಹ ಸುದ್ದಿ ವಾಮಂಜೂರು ಪೊಲೀಸ್ ಠಾಣೆಗೆ ಒಂದೇ ಗಂಟೆಯೊಳಗೆ ಮುಟ್ಟಿತು. 5 ಗಂಟೆಯ ಹೊತ್ತಿಗೆ ಪೊಲೀಸರು ಮೃತದೇಹ ಬಿದ್ದಿದ್ದಂಥ ಸ್ಥಳವನ್ನು ಕೂಡ ತಲುಪ್ತಾರೆ.
ಆದ್ರೆ ಪೊಲೀಸರು ಪೋಸ್ಟ್ ಮಾರ್ಟಮ್ ನಡೆಸಿ ಗುಂಪು ಹತ್ಯೆ ಕೇಸ್ ದಾಖಲಿಸಿಕೊಂಡದ್ದು ಮಾತ್ರ ಮರುದಿನ ಅಂದ್ರೆ ಏಪ್ರಿಲ್ 28ರಂದು. ಅಲ್ಲಿಗೆ ಹತ್ಯೆ ನಡೆದು 32 ಗಂಟೆಗಳೇ ದಾಟಿದ್ವು. ಘಟನೆ ನಡೆದ ದಿನ ಶವವನ್ನ ಕಂಡಿದ್ದೇ ಪೊಲೀಸರಿಗೆ ನಡೆದಿರುವಂತಹ ಘಟನೆಯ ಪೂರ್ತಿ ವಿವರ ಮನದಟ್ಟಾಗಿತ್ತು ಆಗ್ಲೇ. ಆದ್ರೆ ಈ ಹಲ್ಲೆ ನಡೆಸಿದ್ದವರ ಮುಖಂಡ ಬಿಜೆಪಿ ಪ್ರಭಾವಿ ನಾಯಕ ರವೀಂದ್ರ ನಾಯಕ್, ಮಂಜುನಾಥ್ ಮತ್ತಿತರರು ಸ್ಥಳೀಯ ಬಿಜೆಪಿ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರಾಗಿದ್ರು. ಗುಂಪು ಹತ್ಯೆ ಅಂತ ಒಪ್ಪಿಕೊಂಡು ಕಳಂಕ ತಂದುಕೊಳ್ಳೋದಕ್ಕೆ ಪೊಲೀಸ್ ಕಮಿಷನರ್ ಕೂಡ ರೆಡಿ ಇರಲಿಲ್ಲ. ಹಾಗಾಗಿನೇ ಪೊಲೀಸರು ಈ ಪ್ರಕರಣವನ್ನ ದುರ್ಬಲಗೊಳಿಸೋದಿಕ್ಕೆ ಅಥವಾ ಸಾಧ್ಯ ಆದ್ರೆ ಇದನ್ನ ಮುಚ್ಚಾಕ್ಬಿಡೋದಕ್ಕೆ ಪ್ರಯತ್ನ ಪಟ್ಟರು. ಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಮಂಜುನಾಥ್ನಿಂದಲೇ ಅಪರಿಚಿತ ಶವ ಪತ್ತೆ ಅಂತ ದೂರನ್ನ ಬರೆಸಿಕೊಳ್ಳಲಾಗಿತ್ತು. ಘಟನೆಯ ಪೂರ್ತಿ ವಿವರ ಗೊತ್ತಿದ್ರೂ ಕೂಡ ನಶೆಯಿಂದ ಬಿದ್ದು ಅಥವಾ ಯಾರೊಂದಿಗೆ ಜಗಳವಾಡಿ ಬಿದ್ದು ಮೃತಪಟ್ಟಿರಬಹುದು ಅಂತ ಹೇಳಿ ಕೈ ತೊಳೆದುಕೊಳ್ಳೋದಕ್ಕೆ ಅಲ್ಲಿ ನೋಡ್ಲಾಗಿತ್ತು. ಕುಡಿದು ಬಿದ್ದಿದ್ದಾನೆ ಅಂತ ಹೇಳಲಾಯ್ತು ಮೊದಲು. ಇದಾದ ಬಳಿಕ ಅಪಘಾತ ಆಗಿರಬಹುದು ಅಂತ ವಿಷಯದ ಗಂಭೀರತೆಯನ್ನ ತಿಳಿಗೊಳಿಸುವಂತ ಒಂದು ಪ್ರಯತ್ನ ನಡೀತು. ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತ ಹೇಳೋ ಮೂಲಕ ಈ ಗುಂಪು ಹತ್ಯೆ ಅನ್ನೋದನ್ನೇ ಅಲ್ಲಗಳೆಯೋದು ಕೂಡ ನಡೀತು. ಆದ್ರೆ ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ಮುಖಂಡರು ಈ ಕುರಿತು ಧ್ವನಿಯನ್ನ ಎತ್ತಿದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಮಾಧ್ಯಮಗಳಲ್ಲಿ ಚರ್ಚೆಗಳು ಶುರುವಾದ ಬಳಿಕ ಸುಮ್ಮನಿರೋದು ಪೊಲೀಸರಿಗೆ ಕಷ್ಟ ಆಗ್ಬಿಡ್ತು. ಮಾಧ್ಯಮಗಳು ಸ್ಥಳೀಯರನ್ನ ಮಾತಾಡಿಸಿ ಈ ಹತ್ಯೆಯ ವಿವರವನ್ನ ಕಲೆ ಹಾಕತೊಡಗದ ಹಾಗೇನೆ ಪೊಲೀಸರು ಸತ್ಯವನ್ನ ಸಾರ್ವಜನಿಕವಾಗಿ ಒಪ್ಕೊಳ್ಬೇಕಾಯ್ತು. ಅಂತೂ ಗುಂಪು ಹತ್ಯೆ ಪ್ರಕರಣ ದಾಖಲಾಗಿ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡೋದು ಅನಿವಾರ್ಯ ಆಯ್ತು. ಸುಮಾರು 30 ಜನರು ಒಟ್ಟು ಸೇರಿ ಆತನ ಮೇಲೆ ರಾಕ್ಷಸರಂತೆ ಎರಗಿ ದೊಣ್ಣೆ, ಕಲ್ಲು ಇತ್ಯಾದಿಗಳಿಂದ ಹಲ್ಲೆ ನಡೆಸಿದ್ದಾರೆ ಅನ್ನೋದನ್ನ ಕಡೆಗೂ ಮರೆಮಾಚೋದಕ್ಕೆ ಸಾಧ್ಯ ಆಗಲಿಲ್ಲ. 2 ದಿನಗಳ ಬಳಿಕ ಆತನ ಕೊಲೆಯನ್ನ ಗುಂಪು ಹತ್ಯೆ ಅಂತ ಪೊಲೀಸ್ ಆಯುಕ್ತರು ಒಪ್ಕೊಂಡಿದ್ದಾರೆ. ಸುಮಾರು 30 ಜನ ಸೇರಿ ಈ ಒಂದು ಕೃತ್ಯವನ್ನ ಎಸಗಿದ್ದು 15 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು. ಗುಂಪು ಹತ್ಯೆಗೆ ಬಲಿಯಾಗಿರುವಂತಹ ಅಶ್ರಫ್ ಮಾನಸಿಕ ಅಸ್ವಸ್ಥನಾಗಿ ಅಲ್ಲಿ ತಿರುಗಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಆತನ ಸಹೋದರ ಮಾಹಿತಿ ನೀಡಿದ್ದಾರೆ. ಅಂಥ ಅಮಾಯಕ ಮಾನಸಿಕ ಅಸ್ವಸ್ಥನನ್ನ ಮಂಗಳೂರಿನ ಸಂಘ ಪರಿವಾರದ ಮತಾಂಧ ಮಾನಸಿಕ ಅಸ್ವಸ್ಥರು ಸೇರ್ಕೊಂಡು ಹೊಡೆದು ಕೊಂದು ಹಾಕಿದ್ದಾರೆ. ಆದ್ರೆ ಇಲ್ಲಿ ಇನ್ನೂ ಆಘಾತಕಾರಿ ಅನಿಸೋದು ಅಂಥ ಅಮಾಯಕನ ಹತ್ಯೆ ನಂತರ ಪೊಲೀಸರು ಹಾಗೆ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ. 30 ಜನ ಸೇರಿ ಒಬ್ಬ ಬಡಪಾಯಿಯನ್ನ ಬರ್ಬರವಾಗಿ ಥಳಿಸಿ ಕೊಂದಿರೋದು ಮಂಗಳೂರಿನ ಪಾಲಿಗೆ ಹೊಸದಾಗಿದೆ. ರಾಜ್ಯಕ್ಕೆ ಅತಿ ಕೆಟ್ಟ ಹೆಸರು ತಂದಿರುವಂತಹ ಘಟನೆ ಇದು. ಬಿಜೆಪಿ ಸರ್ಕಾರಗಳಿರುವಲ್ಲಿ ಉತ್ತರ ಭಾರತದಂತ ಕಡೆ ನಡೆಯೋದು ಈಗ ನಮ್ಮದೇ ರಾಜ್ಯದಲ್ಲಿ ನಡೆದು ಬಿಟ್ಟಿದೆ. ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸಣ್ಣ ಆಘಾತ ಆದ್ರೂ ಆಗ್ಬೇಕಾಗಿತ್ತು. ಆದ್ರೆ ಅದರ ರೀತಿ ನೋಡಿದ್ರೆ ಇದು ಗುಂಪು ಹತ್ಯೆ ಅಂತ ಹೇಳ್ಕೊಳ್ಳೋದು ಅದಕ್ಕೆ ಬೇಕಾಗಿರ್ಲಿಲ್ವಾ ಅನ್ನುವಂಥ ಒಂದು ಅನುಮಾನ ಮೂಡುತ್ತೆ. ಆದ್ರೆ ದುರಂತ ಏನಂದ್ರೆ ಕೊಲೆಯಾದಂತಹ ಆ ವ್ಯಕ್ತಿ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವನು ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಗುಂಪು ಹತ್ಯೆಯನ್ನ ಪರೋಕ್ಷವಾಗಿ ಸಮರ್ಥಿಸುವಂತ ಯತ್ನಗಳಾದವು. ಆತ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾನೆ ಅನ್ನುವಂಥ ವದಂತಿಯನ್ನ ಹರಡಲಾಯಿತು. ಆತ ಹೇಗ್ ಸತ್ತಿದ್ದಾನೆ ಅನ್ನೋದು ಸ್ಪಷ್ಟವಾದದೇ 2 ದಿನಗಳ ಬಳಿಕ. ಹಾಗಿರುವಾಗ ಆತ ಯಾವಾಗ ಎಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ, ಅದನ್ನ ಯಾರು ಕೇಳಿಸ್ಕೊಂಡ್ರು? ಈ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಪೊಲೀಸ್ ಆಯುಕ್ತರೇ ಈ ವದಂತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ನಿರಾಕರಿಸಿದ್ರು. ಆದ್ರೆ ಈ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿ ಕ್ರಿಕೆಟ್ ಪಂದ್ಯದ ಸಂದರ್ಭದಲ್ಲಿ ಆತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಕೂಗಿದ್ದಾನೆ ಅಂತ ಹೇಳಲಾಗಿದ್ದು ಈ ಕಾರಣಕ್ಕೆ ಆತನ ಮೇಲೆ ಕೆಲವರು ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರು. ಒಂದು ಸರ್ಕಾರ, ಒಬ್ಬ ಗೃಹ ಮಂತ್ರಿ ಹೇಳುವಂತ ಮಾತಿದಾಗಿರ್ಲಿಲ್ಲ. ಕಾರಣಗಳು ಏನೇ ಇರಬಹುದು, ಗುಂಪು ಹತ್ಯೆಯನ್ನ ಖಂಡಿಸೋದು ಅವ್ರ ಮೊದಲು ಕೆಲಸ ಆಗ್ಬೇಕಾಗಿತ್ತು. ಆ ಅಮಾಯಕ ಯುವಕ ಮಾನಸಿಕ ಅಸ್ವಸ್ಥನಾಗಿದ್ದ ಅನ್ನುವಂಥ ಮಾಹಿತಿ ಸಿಗದೇ ಇದ್ರೂ ಕೂಡ ಯಾರಿಗೂ ಗೊತ್ತೇ ಇರದಂತ ಈ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರ ಅದ್ ಹೇಗ್ ಪರಮೇಶ್ವರ್ ಅವ್ರಿಗೆ ಗೊತ್ತಾಯ್ತು? ತಮ್ಮದೇ ಇಲಾಖೆ ಅದನ್ನ ವದಂತಿ ಅಂತ ಹೇಳಿದಾಗ್ಲೂ ಕೂಡ ಗೃಹ ಸಚಿವರು ಅದನ್ನ ನಿರ್ಲಕ್ಷಿಸಿ ಪಾಕಿಸ್ತಾನ್ ಜಿಂದಾಬಾದ್ ವಿಚಾರವನ್ನ ಎತ್ತಿ ಮಾತಾಡಿದ್ರು. ಹಾಗಾದ್ರೆ ಅವ್ರ ಸಂಘ ಪರಿವಾರದ ಬೇರೆ ಮೂಲಗಳನ್ನ ಆಧಾರವಾಗಿಟ್ಕೊಂಡು ಈ ಒಂದು ಹೇಳಿಕೆಯನ್ನ ನೀಡಿದ್ರ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗೃಹ ಸಚಿವರಾದವರೇನೆ ಈ ರೀತಿ ಸತ್ಯದ ದಿಕ್ಕು ತಪ್ಪಿಸುವ ಅಥವಾ ತನಿಖೆಯ ದಿಕ್ಕು ತಪ್ಪಿಸುವಂತ ಸುಳ್ಳು ಮಾಹಿತಿಗೆ ಅಂಟ್ಕೊಂಡ್ರೆ ಹೇಗೆ? ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಂತೂ ಹೆಸರಿಗಷ್ಟೇ ಉಸ್ತುವಾರಿ ಸಚಿವರಾಗಿದ್ದಾರೆ ಅನ್ನುವಂಥ ಆರೋಪ ಇವತ್ತು ನೆನ್ನೆದಲ್ಲ. ಇದು ಅವರು ಕೂಡ ಘಟನೆಯ ಬಗ್ಗೆ ಅಸೂಕ್ಷ್ಮ ಹೇಳಿಕೆಯನ್ನ ನೀಡಿದ್ರು. ಸಂತ್ರಸ್ತನನ್ನ ಅವರು ಅನ್ಯ ಕೋಮಿನವನು ಅಂತ ಕರೆದ್ರು. ಅಂದ್ರೆ ಏನ್ ಅರ್ಥ ಇದು? ಅವ್ರ ದೃಷ್ಟಿಯಲ್ಲಿ ಅನ್ಯರೆಲ್ಲದ ಕೋಮಿನವ್ರು ಯಾರು, ಮತ್ತೆ ಅನ್ಯ ಕೋಮಿನವ್ರು ಯಾರಿಲ್ಲಿ? ಉಸ್ತುವಾರಿ ಸಚಿವರ ಜನರನ್ನ ಸ್ವಂತ ಕೋಮು, ಅನ್ಯ ಕೋಮು ಅಂತ ವಿಂಗಡಿಸಿ ನೋಡ್ತಾರೆ ಅಂತ ಆದ್ಮೇಲೆ ಇನ್ ಯಾರನ್ನ ದೂಷಿಸಿ ಏನ್ ಪ್ರಯೋಜನ ಇದೆ? ಉಸ್ತುವಾರಿ ಸಚಿವರದ್ದು ಈ ಕಥೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೊಣೆಗಾರಿಕೆ ಮರೆತವರಂತೆ ಮಾತಾಡಿದ್ದಾರೆ ಮತ್ತೆ ನಡೆದುಕೊಂಡಿದ್ದಾರೆ. ರಿಪೋರ್ಟ್ ಬರಲಿ, ಆಮೇಲೆ ಯಾರೇ ಪಾಕಿಸ್ತಾನ್ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ.
ಗೊತ್ತಾಯ್ತಲ್ಲ. ಹಾಂ ಸರ್, ಥ್ಯಾಂಕ್ ಯು ಸರ್. ಪಾಕಿಸ್ತಾನದ ಪರವಾಗಿ ಯಾರೇ ಮಾತಾಡಿದ್ರು ಅದು ತಪ್ಪು, ಅದು ದೇಶದ್ರೋಹ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವ್ರ ಕಚೇರಿಯಿಂದ ಬಂದಿರುವಂತಹ ಪ್ರಕಟಣೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಿದ ಪ್ರಕರಣ ಅಂತ ಉಲ್ಲೇಖ ಮಾಡಲಾಗಿದೆ. ಹಾಗಾದ್ರೆ ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಈಗ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಗಳೇ ಆದ್ರೂ ಕೂಡ ಕರಾವಳಿ ಜಿಲ್ಲೆಯಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಆಡಳಿತನೇ ನಡೀತಾ ಇರೋ ಹಾಗಿದೆ ಅನ್ನುವಂಥ ಆರೋಪ ಇಲ್ಲಿನ ಜನರಿಂದಾನೇ ಕೇಳಿ ಬರ್ತಾ ಇದೆ. ಇಲ್ಲಿನ ಕಾಂಗ್ರೆಸ್ ಶಾಸಕರು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲಾನು ಬಿಜೆಪಿ ಸರ್ಕಾರದಲ್ಲಿ ಇದ್ದ ಹಾಗೇನೇ ಇದೆ. ಏನೂ ಬದಲಾವಣೆ ಕಾಣ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿದಂಥ ಕರಾವಳಿಯ ಜನರು ದೂರ್ತಾನೆ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಜಿಲ್ಲೆಯಲ್ಲಿ ಅನೈತಿಕ ಪೊಲೀಸ್ಗಿರಿ ನಡೀತಾ ಇರೋದ್ರ ಬಗ್ಗೆ ಕೇಳಿದ್ದಕ್ಕೆ ಕ್ರಿಯೆಗೆ ಸೂಕ್ತ ಪ್ರತಿಕ್ರಿಯೆ ಇರುತ್ತೆ ಅಂತ ಉತ್ತರಿಸಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ರು. ಈಗ ಸಿದ್ದರಾಮಯ್ಯನವರು ಮಂಗಳೂರು ಗುಂಪು ಹತ್ಯೆಯ ಬಗ್ಗೆ ನೀಡಿರುವಂತಹ ಹೇಳಿಕೆ ಕೂಡ ಬಿಜೆಪಿಯವರ ಹೇಳಿಕೆಗಿಂತ ತೀರಾ ಏನು ಭಿನ್ನವಾಗಿ ಕಾಣ್ತಾ ಇಲ್ಲ ನಮಗೆ. ಸಿದ್ದರಾಮಯ್ಯನವರು ಪ್ರತಿಪಾದಿಸುವಂತಹ ರಾಜಕೀಯಕ್ಕೆ, ಅವರ ಹೇಳಿಕೆಗೆ ಯಾವ ರೀತಿಯಿಂದನೂ ಇಲ್ಲಿ ಸೂಕ್ತವಾಗಿಲ್ಲ. ರಾಜ್ಯದಲ್ಲಿ ಗುಂಪು ಹತ್ಯೆ ನಡೆದಿದೆ ಅನ್ನೋದಕ್ಕಿಂತಾನು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ನಡೆದಂತ ಗುಂಪು ಹತ್ಯೆ ಅಂತ ಹೇಳಿದಾಗ ಸಮರ್ಥನೀಯ ಧಾಟಿ ಬಂದ್ಬಿಟ್ಟಂತೆ ಕಾಣಿಸುತ್ತೆ. 30 ಮಂದಿ ಸಂಘ ಪರಿವಾರದ ಗೂಂಡಾಗಳು ಹಾಡ ಹಗಲೇ ಒಬ್ಬ ಮಾನಸಿಕ ಅಸ್ವಸ್ಥನನ್ನ ಅತ್ಯಂತ ಅಮಾನುಷವಾಗಿ ಎಲ್ಲರೆದ್ರೆ ಕೊಂದು ಹಾಕಿದ್ದಾರೆ ಅನ್ನೋದು ಗೌಣವಾಗಿ ಈಗ ಪಾಕಿಸ್ತಾನ ಪರ ಘೋಷಣೆ ಅನ್ನೋದು ಮುನ್ನೆಲೆಗೆ ಬಂದಿದೆ. ಇಲ್ಲಿ ವಿಪರ್ಯಾಸ ಏನು ಅಂತ ಅಂದ್ರೆ, ಆತ ಅಂತ ಘೋಷಣೆಯನ್ನ ಕೂಗಿದ್ದ ಅನ್ನೋದಕ್ಕೆ ಯಾವ ಪುರಾವೆನೂ ಇಲ್ಲ. ಕೊಲೆ ಪ್ರಕರಣದಲ್ಲಿ ದಾಖಲಾಗಿರುವಂತ FIR ನಲ್ಲಿ ಕೊಲೆಯಾದ ಅಶ್ರಫ್ ಪಾಕಿಸ್ತಾನ ಅಂತ ಕೂಗಿದ ಅಂತ ಮಾತ್ರ ಇದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಆ ಒಂದು FIR ನಲ್ಲಿ ಎಲ್ಲೂ ದಾಖಲಾಗಿಲ್ಲ. ಅಶ್ರಫ್ ಆ ರೀತಿ ಹೇಳಿದಂತ ಪೊಲೀಸರಿಗೆ ಹೇಳಿರೋದು ಕೊಲೆ ಆರೋಪಿಗಳೇ ಹೊರತು ಅದಕ್ಕೆ ಬೇರೆ ಯಾವುದು ಪುರಾವೆ ಇಲ್ಲ. ಅಶ್ರಫ್ ಮಾನಸಿಕ ಅಸ್ವಸ್ಥ ಅಂತ 3 ದಿನಗಳವರೆಗೆ ಗೊತ್ತಾಗದಂಥ ಮಂಗಳೂರಿನ ಪೊಲೀಸರಿಗೆ ಅವನ ಕೊಲೆ ಒಂದು ವ್ಯವಸ್ಥಿತ ಗುಂಪು ಹತ್ಯೆ ಅಂತ ಬಯಲಿಗೆ ಬಂದ ಕೂಡಲೇ ಪಾಕಿಸ್ತಾನ ಅನ್ನೋದು ಒಂದು ನೆಪ ಸಿಕ್ಕಿದೆ. ಈಗ ಒಂದು ವೇಳೆ ಮಾನಸಿಕ ಅಸ್ವಸ್ಥನೊಬ್ಬ ಪಾಕಿಸ್ತಾನ ಅಂತ ಹೇಳಿದ್ರು ಆತನನ್ನ ಬೀದಿಯಲ್ಲಿ 30 ಜನ ಸೇರಿ ಹೊಡೆದುಕೊಳ್ಬೇಕಾಗಿತ್ತ? ಮುಖ್ಯಮಂತ್ರಿಗಳು ಮೊದಲು ಈ ಅಮಾನುಷ ಕೃತ್ಯವನ್ನ ಖಡಕ್ಕಾಗಿ ಖಂಡಿಸಬೇಕಾಗಿತ್ತಲ್ವಾ? ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿದ್ರೆ ಅದರ ಬಗ್ಗೆ ಬೇರೆ ಮಾರ್ಗದಲ್ಲಿ ಏನಾದ್ರೂ ಕ್ರಮವನ್ನ ಕೈಗೊಳ್ಳಬಹುದಿತ್ತಲ್ವಾ? ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ತನಿಖೆ ನಡೆಸುವಂತ ಭರವಸೆಯನ್ನ ಸಿದ್ದರಾಮಯ್ಯನವರು ಕೊಡಬೇಕಾಗಿತ್ತಲ್ವಾ? ಇದು ಯಾವುದನ್ನು ಮಾಡದೆ ಪಕ್ಷಪಾತಿ ಪೊಲೀಸರು ಒಪ್ಪಿಸಿದಂತಹ ಗಿಣಿ ಪಾಠ ಹೇಳೋದಿಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಬೇಕಾಗಿತ್ತಾ? ಮತ್ತೊಂದು ದೊಡ್ಡ ಪ್ರಶ್ನೆ ಹೇಳೋದು ಪ್ರಿಯಾಂಕಾ ಗಾಂಧಿ ಅವರ ಮೌನದ ಬಗ್ಗೆ. ಅವರನ್ನ 4 ಲಕ್ಷ ಮತಗಳ ಭಾರಿ ಅಂತರದಿಂದ ಗೆಲ್ಲಿಸಿದಂಥ ಕ್ಷೇತ್ರದ ಮತದಾರ ಮಂಗಳೂರಿನಲ್ಲಿ ಮತಾಂಧರ ಗುಂಪಿನಲ್ಲಿ ಅಮಾನುಷವಾಗಿ ಕೊಲೆಯಾಗಿದ್ದಾನೆ. ವಯನಾಡ್ನ ಅಮಾಯಕ ಮಾನಸಿಕ ಅಸ್ವಸ್ಥ ಅಶ್ರಫ್ನನ್ನ ಮಂಗಳೂರಿನ ಹಿಂದುತ್ವವಾದಿಗಳ ಗುಂಪು ಒಟ್ಟು ಸೇರ್ಕೊಂಡು ಭಯಾನಕವಾಗಿ ಥಳಿಸಿ ಕೊಂದೆ ಹಾಕಿದೆ. ಮಾಧ್ಯಮಗಳ ನಿರಂತರ ಪ್ರಯತ್ನ, ಸಾಮಾಜಿಕ ರಾಜಕೀಯ ಮುಖಂಡರ ಸಕಾಲಿಕ ಮಧ್ಯಪ್ರವೇಶದಿಂದ ಅಶ್ರಫ್ ಭಯಾನಕವಾಗಿ ಕೊಲೆಯಾಗಿರೋದು ಎಲ್ರಿಗೂ ಗೊತ್ತಾಗಿದೆ. ಈಗ 30 ಮಂದಿ ಸೇರಿ ಹಲ್ಲೆ ನಡೆಸಿ ಸಾಯೋವರೆಗೂ ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಭೀಕರ ಮಾಹಿತಿ ಹೊರಬಿದ್ದಿದೆ. ಪೊಲೀಸರ ನಿಷ್ಕ್ರಿಯತೆ ಹಾಗೂ ಪ್ರಕರಣವನ್ನು ಮುಗಿಸಿ ಹಾಕುವಂತ ಹುನ್ನಾರ ಎಲ್ಲರೆದ್ರೆ ಬಯಲಾಗಿದೆ. ಇಷ್ಟೆಲ್ಲ ಆಗಿರುವಾಗ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಅಶ್ರಫ್ ಮನೆಗೆ ಭೇಟಿ ಕೊಡ್ತಾರಾ? ಅವ್ರ ಮನೆಯವರಿಗೆ ಸಾಂತ್ವನವನ್ನ ಹೇಳ್ತಾರಾ? ಅಶ್ರಫ್ ಕೊಲೆಗಾರರಿಗೆ ಕಾನೂನು ಪ್ರಕಾರ ಅತ್ಯಂತ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸ್ತಾರ? ಕೊಲೆಯಾದವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುದಾನವಂತ ಹೇಳಿಕೆ ಕೊಟ್ಟಿದ್ದಕ್ಕೆ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಪ್ರಿಯಾಂಕಾ ಗಾಂಧಿ ಅವರು ತರಾಟೆಗೆ ತೆಗೆದುಕೊಳ್ತಾರ? ಈ ಇಡೀ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ನಡ್ಕೊಂಡಂತ ರೀತಿಯ ಬಗ್ಗೆ ಅವರು ಮುಖ್ಯಮಂತ್ರಿ ಅವರನ್ನಾಗ್ಲಿ ಅಥವಾ ಉಪಮುಖ್ಯಮಂತ್ರಿ ಅವರನ್ನಾಗ್ಲಿ ಪ್ರಶ್ನೆ ಮಾಡ್ತಾರ? ಇಂಥ ಹಲವು ಪ್ರಶ್ನೆಗಳು ಹಾಗೇನೆ ಉಳಿಯುತ್ತವೆ. ಇನ್ನು ರಾಜ್ಯ ಸರ್ಕಾರದಲ್ಲಿರುವಂತಹ ಮುಸ್ಲಿಂ ಸಚಿವರು, ಶಾಸಕರು ಹಾಗೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಅವರೆಲ್ಲರೂ ಅಸ್ತಿತ್ವದಲ್ಲಿ ಇದಾರಾ ಇಲ್ವಾ? ಮಂಗಳೂರಿನಲ್ಲಿ ಇಂಥದೊಂದು ಭೀಕರ ಕೃತ್ಯ ನಡೆದಿರೋದು ಅವ್ರಿಗೆ ಗೊತ್ತೇ ಇಲ್ವಾ? ಜಮೀರ್ ಅಹಮದ್, ನಜೀರ್ ಅಹಮದ್, ರಹೀಂ ಖಾನ್, ಹ್ಯಾರಿಸ್ ಯಾರಾದ್ರೂ ಒಂದೇ ಒಂದು ಹೇಳಿಕೆಯನ್ನ ಕೊಟ್ರ? AICC ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಜೀರ್ ಹುಸೇನ್ ಎಲ್ಲಿದ್ದಾರೆ? ಈಗ ಸ್ಪೀಕರ್ UT ಖಾದರ್ ಅವರ ಅಣತಿ ಇಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಂದ್ರೆ ಏನೂ ನಡೆಯೋದಿಲ್ಲ. ಅವರಿರುವಾಗ ಹೇಗೆ ಮಂಗಳೂರು ಪೊಲೀಸರು ಈ ಒಂದು ಪ್ರಕರಣವನ್ನ ಹಳ್ಳ ಹಿಡಿಸೋದಿಕ್ ಪ್ರಯತ್ನ ಪಟ್ರು? ಇನ್ಸ್ಪೆಕ್ಟರ್ ಹಾಗೂ ಪೇದೆ ವಿರುದ್ಧ ಮಾತ್ರ ಕ್ರಮ ಕೈಗೊಂಡು ಉಳಿದ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಾ ಇರೋರು ಯಾರು? ಜನಿವಾರ ಮುಟ್ಟಿದ ಕೂಡಲೇ ಇಡೀ ಕಾಂಗ್ರೆಸ್ ಸರ್ಕಾರನೇ ಹೌಹಾರಿ CM ರಿಂದ ಆರಂಭಿಸಿ ಈ ಸರ್ಕಾರದ ಪ್ರತಿಯೊಬ್ಬರು ಕೂಡ ಖಂಡಿಸಿ ಹೇಳಿಕೆಯನ್ನ ಕೊಡ್ತಾರೆ. ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡ್ತಾರೆ. ಸರತಿ ಸಾಲಿನಲ್ಲಿ ವಿದ್ಯಾರ್ಥಿಯ ಮನೆಗೆ ಹೋಗಿ ಫ್ರೀ ಸೀಟ್ ಕೊಡ್ತಾರೆ. ಆದ್ರೆ ಮಾನಸಿಕ ಅಸ್ವಸ್ಥ ಅಶ್ರಫ್ನನ್ನ ಬೀದಿಯಲ್ಲೇ ಹಾಡು ಹಗಲೇ ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿದ್ರೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾಕೆ? ಕರ್ನಾಟಕದ ಜನರಾಗ್ಲಿ ಅಥವಾ ಕೇರಳದ ವಯನಾಡಿನ ಜನ ಆಗ್ಲಿ ಕಾಂಗ್ರೆಸ್ಗೆ ಯಾಕೆ ಮತ ಹಾಕಿದ್ರು? ಯಾವ ಭಯ ಅವರು BJPಯನ್ನ ದೂರ ಇಡೋದಕ್ಕೆ ಕಾರಣ ಆಯ್ತು?
ಆದ್ರೆ ಅವರು ವಿಶ್ವಾಸ ಇಟ್ಟು ಗೆಲ್ಲಿಸಿದಂತಹ ಕಾಂಗ್ರೆಸ್ ಅವರ ನಿರೀಕ್ಷೆಯನ್ನೇ ಹುಸಿಗೊಳಿಸುವ ಹಾಗೆ ನಡೆದುಕೊಳ್ತಾ ಇದೆಯಲ್ವಾ? ನಾವು ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ವು ಅಥವಾ ಬಿಜೆಪಿಯನ್ನ ಗೆಲ್ಲಿಸಿದ್ವು ಅಂತ ಸ್ವತಃ ಮತದಾರರೇ ಈಗ ಗೊಂದಲಕ್ಕೆ ಒಳಗಾಗುವಂತ ಸನ್ನಿವೇಶ ಇದಾಗಿದೆಯಾ? ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.